ರೆಡಿ ಮಾಡ್ಕೊಳ್ಳೋಮಂತ್ರಿ. ಚಟ್ನಿ ರೆಡಿ ಮಾಡಾಕ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದ್ ಅರ್ಧ ಕಪ್ ಆಗೋಷ್ಟು ಶೇಂಗಾ, ಒಂದ್ ಅರ್ಧ ಕಪ್ ಆಗೋಷ್ಟು ತುರಿದಿರುವಂತ ಹಸಿ ಕೊಬ್ಬರಿ ತುರಿ ಹಾಕೊಂಡೇನ್ರಿ. ಒಂದ್ 4 ಹಸಿಮೆಣಸಿನಕಾಯಿ, ಒಂದ್ ಅರ್ಧ ಕಪ್ ಆಗೋಷ್ಟು ಮೊಸರು ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಬರ್ತೈತ್ರಿ ಚಟ್ನಿಗೆ. ಅದಕ್ಕಂತ ಹೇಳಿ ಮೊಸರು ಹಾಕೊಂಡೇನ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರ್ ಹಾಕೊಂಡು ಇದನ್ನ ರುಬ್ಕೊಂಡ್ ಬರುವಂತ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ ಚಟ್ನಿ ಅನ್ನೋದು ಪರ್ಫೆಕ್ಟ್ ಆಗಿ ರೆಡಿ ಆಗೈತ್ರಿ. ಈ ರುಬ್ಬಿರುವಂತ ಚಟ್ನಿನ ಒಂದ್ ಬೌಲ್ದಾಗ ಹಾಕೊಳತ್ತೀನ್ರಿ. ನೀವು ಬೇಕಂದ್ರ ಚಟ್ನಿ ಒಗ್ಗರಣೆ ಕೂಡ ಹಾಕೋಬಹುದ್ರಿ. ಇಲ್ಲಿ ನಾ ಉಪವಾಸಿಗಂತ ಮಾಡತ್ತೀನಲ್ರಿ, ಚಟ್ನಿಗೆ ಒಗ್ಗರಣೆ ಹಾಕಿಲ್ರಿ. ನೀವ್ ಯಾವಾಗ್ಲೂ ಉಪವಾಸ ಹಿಡ್ದಾಕ್ರ ದೋಸೆ ಈ ರೀತಿ ದೋಸೆ ಮಾಡಿದ್ರಿ ಅಂದ್ರ ಹಿಂಗೆ ಚಟ್ನಿ ಮಾಡ್ಕೊರಿ, ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತ್ ನೋಡ್ರಿ. ನನ್ ರೆಸಿಪಿ ನೋಡ್ರಿ ಚಟ್ನಿ ಮಾಡತ್ತೀನ್ರಿ. ತುರಿದಿರುವಂತ ಹಸಿ ತೆಂಗಿನಕಾಯಿ ತುರಿ ಐತ್ರಿ, ಇದು 1 ಕಪ್ ಆಗೋಷ್ಟು. ಅದೇ ರೀತಿ 1-2 ಸ್ಪೂನ್ ಆಗೋಷ್ಟು ಪುಟಾಣಿ, 4 ರಿಂದ 5 ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಶುಂಠಿ, ಅದೇ ರೀತಿ ಸಣ್ಣ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಂಡ್ ಬರುವಂತ್ರಿ, ಅಂದ್ರೆ ರುಬ್ಕೊಂಡ್ ಬರುವಂತ್ರಿ. ಇದು ಬನ್ಸಿಗೆ ಪರ್ಫೆಕ್ಟ್ ಆಗಿರುವಂತ ಚಟ್ನಿ ಅಂತಾನೆ ಹೇಳ್ಬಹುದು ನೋಡ್ರಿ. ಇವಾಗ ಇದನ್ನ ಒಂದ್ ಬೌಲ್ದಾಗ ಹಾಕತ್ತೀನಿ ನೋಡ್ರಿ. ಜಾಸ್ತಿ ತೆಳು ಮಾಡ್ಬೇಡ್ರಿ, ಇದೇ ರೀತಿ ಗಟ್ಟಿಯಾಗಿ ಇರ್ಬೇಕ್ರಿ. ಇವಾಗ ಇದಕ್ಕ ಒಗ್ಗರಣೆಗೆ ನಾನು ಇಲ್ಲಿ ಸ್ವಲ್ಪ ಸಾಸಿವೆ, ಜೀರಿಗೆ, ಒಂದ್ ಒಣ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಹಾಕೊಂಡು ಒಗ್ಗರಣೆ ಹಾಕೊಂಡೇನ್ರಿ ಚಟ್ನಿಗೆ. ಚಟ್ನಿ ನೋಡ್ತಾ ಇರ್ಬೋದ್ರಿ ಎಷ್ಟು ಕಲರ್ಫುಲ್ ಆಗಿ, ಎಷ್ಟು ಟೇಸ್ಟಿಯಾಗಿ ಕಾಣಿಸತ್ತೆ ಅಂತ ಹೇಳಿ. ಈ ಮಂಗಳೂರು ಬನ್ಸಿಗೆ ಇದೇ ರೀತಿ ಫ್ರೆಶ್ ಆಗಿರುವಂತ ಕಾಯಿ ಚಟ್ನಿನೇ ಮಾಡ್ತಾರ ನೋಡ್ರಿ. ಇವಾಗ ಚಟ್ನಿ ಕೂಡ ರೆಡಿ ಐತ್ ನೋಡ್ರಿ. ಇಲ್ಲಿ ನಾನು ಸರ್ವಿಂಗ್ ಕೂಡ ಮಾಡ್ಕೊತಾ ಇದೀನಿ ನೋಡ್ರಿ. ಇದಕ್ಕೆ ಇದೇ ಚಟ್ನಿ ಕೂಡನೇ ಸರ್ವ್ ಮಾಡ್ಬೇಕಂತೇನಿಲ್ರಿ. ನೀವು ಚಹಾ ಜೊತೆ ಅಥವಾ ಸಾಂಬಾರ್ ಜೊತೆ ಕೂಡ ಇದನ್ನ ಸರ್ವ್ ಮಾಡ್ಕೋಬಹುದ್ರಿ. ಆದ್ರೆ ಇದನ್ನ ಜಾಸ್ತಿ ಅಂದ್ರ ಕಾಯಿ ಚಟ್ನಿ ಕೂಡನೇ ಸರ್ವ್ ಮಾಡ್ತಾರ ನೋಡ್ರಿ. ನನ್ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದ್ ಲೈಕ್ ಮಾಡ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ತಡರಿ ನೀವು ಕೂಡ ಒಂದ್ ಸರ್ತಿ ಮಂಗಳೂರು ಬನ್ಸ್ ಟ್ರೈ ಮಾಡಿ ನೋಡ್ರಿ. ಗ್ಯಾರಂಟಿ ಮನೆ ಮಂದಿಗೆಲ್ಲರಿಗೂ ಇಷ್ಟ ಆಗುತ್ತೆ ನೋಡ್ರಿ.